ನನ್ನ ಸೇವಾವಧಿಯಲ್ಲಿ 3 ನೌಕರರ ಮೇಲೆ ನಡೆಸಲಾಗುತ್ತಿದ್ದ ದಾಳಿ ಸಂದರ್ಭದಲ್ಲಿ ತಡೆದು ಅನಾಹುತ ಆಗದಂತೆ ಪಾರು ಮಾಡಿದ ಹೆಮ್ಮೆ ನನಗಿದೆ ಎಂದು ನೌಕರ ಸಿ ರಾಜು ಸಂತಸ ವ್ಯಕ್ತಪಡಿಸಿದರು. ಪುರಸಭಾ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ನಡೆದ ನೌಕರರಾದ ರಾಜು ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಸರ್ಕಾರದ ನಿಯಮದ ಪ್ರಕಾರ ಸೇವಾ ವೃತ್ತಿಯಿಂದ ನಿವೃತ್ತಿಯಾಗುತ್ತಿದ್ದು, ನನ್ನ ಸೇವಾ ಸಂದರ್ಭದಲ್ಲಿ ಕಳಂಕ ಇಲ್ಲದಂತೆ ಪ್ರಾಮಾಣಿಕ ಸೇವೆ ಸಲ್ಲಿಸಿರುವುದು ನನಗೆ ತೃಪ್ತಿ ತಂದಿದೆ. ಎಲ್ಲರೂ ನನ್ನ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ನನ್ನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದ್ದಾರೆ. ಅವರಿಗೆ ಎಂದೂ ಆಭಾರಿಯಾಗಿದ್ದೇನೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ ಎಚ್ಪಿ ಮಧು, ಇಲ್ಲಿನ ನೌಕರರಾದ ಶರ್ಮಿಳಾ, ಮಹದೇವ, ಗಿರೀಶ್, ಚಂದನ್ ಕುಮಾರ್, ಮಹೇಶ್ ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳು ಹಾಗೂ ರಾಜು ಕುಟುಂಬದ ಸದಸ್ಯರು, ಪೌರ ಕಾರ್ಮಿಕರು, ಗೆಳೆಯರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NK ಪಿರಿಯಾಪಟ್ಟಣ. ಈ ದಿನ ಪಿರಿಯಾಪಟ್ಟಣ ಪುರಸಭೆಯಲ್ಲಿ ನಾನು ಸೇವೆ ಮಾಡ್ತಾ ಇದ್ದು, ಈ ದಿನ ವಯೋಮಿತಿ ಆಧಾರದಲ್ಲಿ 60 ವರ್ಷ ತುಂಬಿದಾಗ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ಈ ದಿನ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲರೂ ಕೂಡ ನಮ್ಮ ಕಚೇರಿ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ, ನಮ್ಮ ಎಲ್ಲ ಸ್ನೇಹಿತರು, ಬಂಧು ಬಳಗ, ಪತ್ರಿಕಾ ಮಿತ್ರರು, ಮಾಧ್ಯಮದವರು ಎಲ್ಲರೂ ಕೂಡ ಬಂದು ಇವತ್ತು ನನ್ನನ್ನು ಅಭಿನಂದಿಸಿ ಆಶೀರ್ವದಿಸಿದ್ದಾರೆ. ಹಾಗೆ ಈ ದಿನ ಒಂದು ಸಂತೋಷ ಅಂದರೆ ಏನಪ್ಪ ಅಂದರೆ, ನಾವು ಯಾವುದೇ ಕಳಂಕವನ್ನು ಹೊತ್ತುಕೊಳ್ಳದೆ ಅಪರಾಧ ಮತ್ತು ಆಪಾದನೆಗಳನ್ನು ಇಲ್ಲದೇ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಂತಕ್ಕಂಥ ಒಂದು ಹೆಮ್ಮೆ ಮತ್ತು ಸಂತೋಷ ಇದೆ. ಹಾಗೆಯೇ ನಮ್ಮ ಕಚೇರಿಯಲ್ಲಿ 3 ಜನರನ್ನು ಏನು ದಾಳಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಸೇಫ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಅದೊಂದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಅದು ತುಂಬ ಮುಖ್ಯವಾದಂಥ ಒಂದು ಘಟ್ಟ, ಸರ್ಕಾರಿ ನೌಕರರಿಗೆ ದಾಳಿಯಿಂದ ತಪ್ಪಿಸ್ತಕ್ಕಂಥದ್ದು. ಈ ದಿನ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಸ್ನೇಹಿತರೆಲ್ಲರೂ ಕೂಡ ನನಗೆ ತುಂಬ ಸಂತೋಷದಿಂದ ಅಭಿನಂದಿಸಿರೋದಕ್ಕೆ ನಾನು ಎಲ್ಲರಿಗೂ ಕೂಡ ಆಭಾರಿಯಾಗಿದ್ದೀನಿ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಮಯವನ್ನು ಕೊಟ್ಟು ನನಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಭಿಮಾನಿಗಳು, ಬಂಧು ಮಿತ್ರರು, ಸ್ನೇಹಿತರು, ಗೆಳೆಯರಿಗೆ ನಾನು ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ದಿನ ನಾನು ನಿಮ್ಮ ಎಲ್ಲರಿಗೂ ಕೈ ಮುಗಿದು